ಜಾಮಿಯಾ ಮಸೀದಿ ಉರುಸ್ ನೌಜವಾನ್ ಕಮಿಟಿ ಸಾಲಿಗ್ರಾಮ ಇವರ ವತಿಯಿಂದ ಗಂಧ ಮತ್ತು ಬಾಣಂತಿ ಅಮ್ಮನವರ ಉರುಸ್ ಉತ್ಸವ ಏರ್ಪಡಿಸಲಾಗಿದೆ. ಇಂದು ದಿನಾಂಕ 22ರ ಸಂಜೆ ದೀಪೋತ್ಸವ ಮತ್ತು 23 ಶನಿವಾರ ಗಂಧ ಮತ್ತು ಉರುಸ್ ಉತ್ಸವ ನಡೆಯಲಿದೆ ಎಂದು ಕಮಿಟಿ ಅಧ್ಯಕ್ಷರು ನದೀಂ ಪಾಷಾ ತಿಳಿಸಿದರು. ಗಂಧದ ಮೆರವಣಿಗೆಯು ಜಾಮಿಯಾ ಮಸೀದಿ ಶಾದಿ ಮಹಲ್ ಸಾಲಿಗ್ರಾಮದಿಂದ ಸಂಜೆ 6 ಗಂಟೆಗೆ ಹೊರಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಕಾಳಮ್ಮನ ಕುಪ್ಪಲು ಬಾಣಂತಿಯಮ್ಮ ಗೋರಿಗೆ ತಲುಪುವುದು. ನಂತರ ಹೂಮಾಲೆ ಅರ್ಪಿಸಿ ಪಾತೇಹ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಶಾಸಕರು ಡಿ ರವಿಶಂಕರ್ ಮತ್ತು ಎಂಡಿಸಿ ಬ್ಯಾಂಕ್ ಅಧ್ಯಕ್ಷರು ದೊರೆಸ್ವಾಮಿಗೌಡರು, ಮುಂಬೈ ಉದ್ಯಮಿ ಜನಾಬ್ ಶರೀಫ್, ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರ ಶಾಸಕ ತನ್ವೀರ್ ಶೇಟ್ ಆಗಮಿಸಲಿದ್ದಾರೆ. ಸಮಸ್ತ ಭಕ್ತರು, ಸಾರ್ವಜನಿಕರು ಆಗಮಿಸಿ ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಸ್ವಾಗತ ಬಯಸುವವರು ಉರುಸ್ ನೌಜವಾನ್ ಕಮಿಟಿ ಅಧ್ಯಕ್ಷರು ನದೀಂ ಪಾಷಾ, ಉಪಾಧ್ಯಕ್ಷರು ವಾಸಿಂ ಪಾಷಾ, ಮಾಜ್ ಪಾಷಾ, ನಾಜಿಮ್ ಪಾಷಾ, ಕುರಾಮ್ ಪಾಷಾ, ಅಸ್ಲಾಂ ಪಾಷಾ, ಸಾದಿಕ್ ಪಾಷಾ, ಅರಾಬ್ ಜಾನ್, ಶಬ್ಬೀರ್ ಅಹಮದ್, ನಾಜಿರ್ ಸಾಹೇಬ್, ಮುನ್ನಾ ಮಕ್ವಲ್, ಖಲೀಲ್, ಜಾಮಿಯಾ ಮಸೀದಿ ಅಧ್ಯಕ್ಷರು ಬಾಬು, ಉಪಾಧ್ಯಕ್ಷರು ಎಜಾಜ್ ಪಾಷಾ, ಮಕ್ತಾರ್ ಪಾಷಾ, ಸೈಯದ್ ಮುಬಿನ್, ಫರಾಹನ್ ಅಬ್ರಾಹರ್, ಅಕ್ಮಾಲ್ ಗೌಸ್ ಸೇರಿದಂತೆ ಮುಖಂಡರು ಸ್ವಾಗತವನ್ನು ಬಯಸುತ್ತಿದ್ದಾರೆ. ಅಣ್ಣಂದಿರ, ಅಕ್ಕಂದಿರ, ನಾನು ಎಲ್ಲ ಕೇಳ್ಕೊಳ್ಳೋದು ಅಂದರೆ ಸಾಲಿಗ್ರಾಮ ಜಾಮಿಯಾ ಮಸ್ಜಿದ್ ಕಮಿಟಿ, ಉರ್ಸ್ ನೌಜವಾನ್ ಕಮಿಟಿ, ನಾನು ಏನು ಹೇಳಬೇಕು ಅಂದರೆ, ಇಲ್ಲಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ರಾಮನಾಥಪುರ ರಸ್ತೆ 7 ಕಿಲೋಮೀಟ್ರಲ್ಲಿ ಬಾಣಂತಿಯಮ್ಮ ಅಂತ ಒಂದು ದೇವಸ್ಥಾನ ಇದೆ, ಒಂದು ಗೋರಿ. ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಇಲ್ಲಿ ಏನು ಅಂದರೆ, ಇವತ್ತು ದೀಪದ ಉತ್ಸವ 22, ಇವತ್ತು ಶುಕ್ರವಾರ, ನಾಳೆ 23 ಶನಿವಾರ ಗಂಧದ ಅಭಿಷೇಕ ಆಯ್ತದೆ, ಊಟದ ವ್ಯವಸ್ಥೆ ಇದೆ, ಕವಾಲಿ ಇದೆ. ಎಲ್ಲರೂ ಬಂದು ಇಲ್ಲಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಏನು ಅಂದರೆ, ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಲಗ್ನ ಕೊಡ್ಬೋದು ಅಂದರೆ ಲಗ್ನಗಳಾಯ್ತವೆ, ಮಕ್ಕಳು ಭಾಗ್ಯ ಇಲ್ಲ ಅಂದರೆ ಮಕ್ಕಳಾಯ್ತವೆ. ಇದು ಸತ್ಯ ದೇವರು. ಇಲ್ಲಿ ಏನು ದಯ್ಯ ಪಿಶಾಚಿ ಅದೆಲ್ಲ ಏನೂ ಇಲ್ಲ. ನಾನು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಷ್ಟು ಬಾಂಬೆಯಿಂದ ಶರೀಫ್, ತನ್ವೀರ್ ಸೇಠ್, ರವಿಶಂಕರ್ ಅವರು, ಆಮೇಲೆ ದೊಡ್ಡಸ್ವಾಮಿಗೌಡರು ಅವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ನಾನು ಪ್ರತಿಯೊಬ್ಬರು ಜನಗೆ ನಾನು ಹೇಳೋದು ಇಷ್ಟಪಡೋದು ಅಷ್ಟೇ. ವಸೀಂ ಪಾಷಾ ಅಂದ್ಬಿಟ್ಟು ಹಾಸನ, ಇವರು ಲೈಟಿಂಗ್ಸ್ನಲ್ಲಿ ಅದ್ಧೂರಿಯಾಗಿ ಮಾಡ್ತಾರೆ. ದುಡ್ಡು ಕಾಸಿಗೆ ಇವರು ಏನೂ ಜಾಸ್ತಿ ಕೇಳಲ್ಲ. ಏನು ಕೊಡ್ತೀರಿ ಅದು ಇಸ್ಕೊತಾರೆ. ನಿಮ್ಮ ಒಂದು ಮದುವೆ ಆಯಿತು, ಒಂದು ಕಾರ್ಯ ಆಯಿತು, ಏನಿದ್ರು ಹೇಳಿ. ಒಂದು ಜಾತ್ರೆ ಮಾಡ್ತಾಯಿದ್ರಿ, ಒಂದು ಹಬ್ಬ ಮಾಡ್ತಾಯಿದ್ರಿ, ಒಂದು ಪಕ್ಷ ಮಾಡ್ತಾಯಿದ್ರಿ, ಏನು ಮಾಡಿದ್ರು ಇವ್ರಿಗೆ ಲೈಟಿಂಗ್ಸು, ಸೌಂಡ್ ಸಿಸ್ಟಮ್ಗು, ಆಮೇಲೆ ಮಕ್ಕಳದು ಏನಾರ ಫಂಕ್ಷನ್ಗಳಾಯಿತು, ಸ್ಕೂಲು, ಕಾರ್ಮೆಂಟು ಏನಿದ್ರು ಹೇಳಿ, ಇವರು ಮಾಡಿಕೊಡ್ತಾರೆ. ವಸೀಂ ಪಾಷಾ ಅಂತ ಭಾಳ ಒಳ್ಳೆ ವ್ಯಕ್ತಿ, ಅದ್ಧೂರಿಯಾಗಿ ಮಾಡ್ತಾರೆ. ಬಾಣಂತಿಯಮ್ಮನ ಎಲ್ಲ ಭಕ್ತಾದಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಉರುಸ್ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿದ್ದೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮಸ್ತೆ. ಇಲ್ಲಿ ನಮ್ಮ ಸಾಲಿಗ್ರಾಮ ಕಮಿಟಿ, ಉರುಸ್ ಕಮಿಟಿಯಿಂದ ಎಲ್ಲರ ಸೇರಿ ನಮ್ಮ ಕಾಳಮ್ಮನ ಕೊಪ್ಪಲ ಇರುವ ಗ್ರಾಮದಲ್ಲಿ ಅದರ ಸೈಯದ್ ಜಚಾಬಿಯಮ್ಮ ಸಾಹೇಬ ಬಾಣಂತಿಯಮ್ಮ ಅಂತ ಒಂದು ಉರುಸ್ ಕಾರ್ಯಕ್ರಮ ಇದೆ. ಊರು ಗ್ರಾಮಕ್ಕೂ ಎಲ್ಲರಿಗೂ ಸಾರಿಗಳಿಗೂ ಎಲ್ಲ ಬರಬೇಕು ಅಂತ ನಾವು ಎಲ್ಲ ಕೇಳ್ಕೊತಾ ಇದ್ದೀವಿ. ಆದರೆ ಮತ್ತೆ ಎಲ್ಲರಿಗೂ ತವಗೂ ಎಲ್ಲ ಊಟದ ವ್ಯವಸ್ಥೆ ಇದೆ. ಬಂದು ಸಾರ್ವಜನಿಕರು ಊಟ ವ್ಯವಸ್ಥೆ ಮಾಡಿಕೊಂಡು ಈ ನಮ್ಮ ಬಾಣಂತಿಯಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಕೇಳ್ಕೋಬೇಕು ಅಂತ ನಾನು ಪ್ರತಿಯೊಬ್ಬರು ಜನಗೆ ನಾನು ಹೇಳೋದು ಇಷ್ಟಪಡೋದು ಅಷ್ಟೇ. ವಸೀಂ ಪಾಷಾ ಅಂದ್ಬಿಟ್ಟು ಹಾಸನ, ಇವರು ಲೈಟಿಂಗ್ಸ್ನಲ್ಲಿ ಅದ್ಧೂರಿಯಾಗಿ ಮಾಡ್ತಾರೆ. ದುಡ್ಡು ಕಾಸಿಗೆ ಇವರು ಏನೂ ಜಾಸ್ತಿ ಕೇಳಲ್ಲ. ಏನು ಕೊಡ್ತೀರಿ ಅದು ಇಸ್ಕೊತಾರೆ. ನಿಮ್ಮ ಒಂದು ಮದುವೆ ಆಯಿತು, ಒಂದು ಕಾರ್ಯ ಆಯಿತು, ಏನಿದ್ರು ಹೇಳಿ. ಒಂದು ಜಾತ್ರೆ ಮಾಡ್ತಾಯಿದ್ರಿ, ಒಂದು ಹಬ್ಬ ಮಾಡ್ತಾಯಿದ್ರಿ, ಒಂದು ಪಕ್ಷ ಮಾಡ್ತಾಯಿದ್ರಿ, ಏನು ಮಾಡಿದ್ರು ಇವ್ರಿಗೆ ಲೈಟಿಂಗ್ಸು, ಸೌಂಡ್ ಸಿಸ್ಟಮ್ಗು, ಆಮೇಲೆ ಮಕ್ಕಳದು ಏನಾರ ಫಂಕ್ಷನ್ಗಳಾಯಿತು, ಸ್ಕೂಲು, ಕಾರ್ಮೆಂಟು ಏನಿದ್ರು ಹೇಳಿ, ಇವರು ಮಾಡಿಕೊಡ್ತಾರೆ. ವಸೀಂ ಪಾಷಾ ಅಂತ ಭಾಳ ಒಳ್ಳೆ ವ್ಯಕ್ತಿ, ಅದ್ಧೂರಿಯಾಗಿ ಮಾಡ್ತಾರೆ.